ಹಲೋ ಎವ್ರಿವನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಎನ್ನೂರು ಒಂದು ಬ್ಯೂಟಿಫುಲ್ ಪ್ಲೇಸ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು ಎಡಕಲ್ ಕೇವ್ಸ್ಗೆ. ಎಡಕಲ್ಲು ಗುಡ್ಡದ ಮೇಲೆ ಎಡಕಲ್ ಕೇವ್ಸ್ ಒನ್ ಆಫ್ ದ ಬೆಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ಇನ್ ಕೇರಳ. ಈ ಎಡಕಲ್ ಕೇವ್ಸು ಕೇರಳದ ವೈನಾಡಲ್ಲಿ ಸುಲ್ತಾನ್ ಬತ್ತೇರಿಯಿಂದ ಸುಮಾರು 14 ಕಿಲೋಮೀಟ್ರು, ಕಲ್ಪೆಟ್ಟಾಯಿಂದ ಸುಮಾರು 24 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಎಡಕಲ್ ಕೇವ್ಸ್ ನಮಗೆ ಸಿಗುತ್ತೆ. ಎಡಕಲ್ ಕೇವ್ಸು ನಮ್ಮ ಕನ್ನಡಿಗರಿಗೆ ಜಾಸ್ತಿ ಪರಿಚಯ ಆಗಿದ್ದು ಯಾವಾಗ ಗೊತ್ತಾ? ಪುಟ್ಟಣ್ಣ ಕಣ್ಗಾಲ್ ಅವರ ಎಡಕಲ್ಲು ಗುಡ್ಡದ ಮೇಲೆ ಫಿಲಮ್ ಬಂದಾಗ ಅಲ್ವಾ. ಮೊದಲೇ ಪರಿಚಯ ಇತ್ತು, ಬಟ್ ಈ ಸಿನಿಮಾ ಬಂದಮೇಲೆ ನಮ್ಮ ಕನ್ನಡಿಗರಿಗೆ ತುಂಬ ಪರಿಚಯವಾಗಿದ್ದು ಈ ಸಿನಿಮಾ ಬಂದಮೇಲೆ. ಎಡಕಲ್ಲು ಗುಡ್ಡದ ಮೇಲೆ ಯಾವುದೇ ಪ್ಲೇಸ್ಗೆ ಹೋದ್ರೂ ಅಲ್ಲೊಂದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನ ಹಾಕಿರ್ತಾರೆ, ಅದನ್ನು ಓದಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಅದನ್ನೆಲ್ಲ ಮೇಯ್ನಾಗಿ ನೋಡಬೇಕು. ನೋಡಿ, ಅಲ್ಲಿ ಬರ್ತಿದೆ ಎಡಕಲ್ಲು ಕೇವ್ಸ್. ಇಲ್ಲೇ ಎಲ್ಲ ನೋಡಿ, ವೆಲ್ಕಮ್ ಟು ಎಡಕಲ್ ಕೇವ್ಸ್. ಎಂಟ್ರಿ ಟೈಮಿಂಗ್ಸ್ ಬಂದು 9 AM ಇಂದ 4 PM ತನಕ. ಪ್ಲಾಸ್ಟಿಕ್ ಫ್ರೀ ಝೋನ್, ವೆಹಿಕಲ್ ಎಂಟ್ರಿ ರಿಸ್ಟ್ರಿಕ್ಟೆಡ್. ಎಡಕಲ್ ಕೇವ್ಸ್ನ ಎಡಕಲ್ ಕೇವ್ಸ್ ಅಂತ ಯಾಕೆ ಕರೀತಾರೆ, ಇದನ್ನು ಯಾಕೆ ಹಿಸ್ಟಾರಿಕಲ್ ಪ್ಲೇಸ್ ಅಂತಾರೆ, ಇದನ್ನು ಯಾರು ಫೈಂಡ್ ಔಟ್ ಮಾಡಿದ್ರು, ಕಂಪ್ಲೀಟಾಗಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಎಡಕಲ್ ಕೇವ್ಸ್ ಬಗ್ಗೆ ತಿಳ್ಕೊತಾ, ಎಡಕಲ್ ಕೇವ್ಸ್ನ ನೋಡ್ತಾ ನಿಮಗೂ ತೋರಿಸ್ತೀನಿ, ಬನ್ನಿ. ಕೇರಳ ವೈನಾಡಲ್ಲಿ ಎಲ್ಲ ನೋಡಿದ್ರು ಕಂಪ್ಲೀಟಾಗಿ ಗ್ರೀನ್ ಗ್ರೀನ್ ಗ್ರೀನ್, ಎಲ್ಲ ಫುಲ್ ಕಂಪ್ಲೀಟಾಗಿ ಗ್ರೀನಾಗೇ ಇರುತ್ತೆ. ಎಡಕಲ್ ಎಂಟ್ರಿ ಫೀಸ್ ಬಂದು 50 ರೂಪೀಸು ಅಡಲ್ಟ್ಸ್ಗೆ, ಚಿಲ್ಡ್ರನ್ಸ್ಗೆ 30 ರೂಪೀಸ್ ಇದೆ. ಆಗಲೇ ನಿಮಗೆ ಟೈಮಿಂಗ್ಸ್ ಹೇಳ್ದಂಗೆ 9 to 4 ತನಕ ಓಪನ್ ಇರುತ್ತೆ, ಮಂಡೇ ಕ್ಲೋಸ್ ಆಗಿರುತ್ತೆ. ಬಟ್ ಇನ್ನೊಂದು ಏನಂದರೆ, ಪರ್ ಡೇಗೆ 19-20 ವಿಸಿಟರ್ಸ್ ಮಾತ್ರ ಇಲ್ಲಿ ಅಲೋ ಇದೆ. ಅದಕ್ಕಿಂತ ಜಾಸ್ತಿ ಯಾರಿಗೂ ಅಲೋ ಇರಲ್ಲ. 19-20 ಪೀಪಲ್ಸಿಗೆ ಮಾತ್ರ, ವಿಸಿಟರ್ಸಿಗೆ ಮಾತ್ರ ಪರ್ ಡೇಗೆ ಮ್ಯಾಕ್ಸಿಮಮ್ ಅಷ್ಟೇ ಇಲ್ಲಿ ಅವಕಾಶ ಇರುತ್ತೆ. ಆ್ಯಕ್ಚುಲಿ ಎಡಕಲ್ ಕೇವ್ಸು ನಾವು ಎಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಅಲ್ಲಿಂದ 45 ಮಿನಿಟ್ಸ್ ಬೇಕಂತೆ ಮೇಲ್ಗಡೆ ನಾವು ರೀಚ್ ಆಗೋಕ್ಕೆ. 300 ಸ್ಟೆಪ್ಸ್ ಕೂಡ ಇದೆ ಇಲ್ಲಿ. ಮೊದಲು ಎಡಕಲ್ ಕೇವ್ಸ್ಗೆ ಎಲ್ಲರೂ ಬರೋಕ್ಕಾಗ್ತಿರಲಿಲ್ಲ, ಈ ವಯಸ್ಸಾದವರು ಎಲ್ಲರೂ ಬರೋಕ್ಕಾಗ್ತಿರಲಿಲ್ಲ. ಇವಾಗ ನೀಟಾಗಿ ಸ್ಟೆಪ್ಸ್ ಎಲ್ಲ ಮಾಡಿ ಯಾರು ಬೇಕಾದರೂ ಎಡಕಲ್ ಕೇವ್ಸ್ ಹೋಗ್ಬೋದು, ನೋಡ್ಬೋದು ಅಂತ ನಾನು ನೋಡಿದ್ದೀನಿ. ಬಟ್ ಅದು ಮೇಲೆ ಹೋದ್ಮೇಲೆ ನೋಡ್ತೀನಿ ಹೇಗಿದೆ ಅಂತ, ಕಂಪ್ಲೀಟಾಗಿ ನಿಮ್ಗೆ ಹೇಳ್ತೀನಿ. ಉದ್ದಕ್ಕೂ ಹೋಗೋ ದಾರಿಲಿ ಆ ಕಡೆ ಈ ಕಡೆ ಸದ್ಯಕ್ಕೆ ಅಂಗಡಿಗಳು ಸಿಗ್ತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಮೇ ಬಿ ಸ್ಟೆಪ್ ಸ್ಟಾರ್ಟ್ ಆದಮೇಲೆ ಯಾವುದೇ ರೀತಿ ಅಂಗಡಿ ಇರಲ್ಲ ಅನ್ಕೋತೀನಿ. ಬಟ್ ಇಲ್ಲೆಲ್ಲ ಸುಮಾರು ಅಂಗಡಿಗಳಿದೆ. ಇದು ಆ್ಯಕ್ಚುಲಿ ಸ್ಟ್ರೈಟ್ ರೋಡ್ ಇಲ್ಲ, ಅಪ್ ಥರ ಇದೆ, ಕಂಪ್ಲೀಟಾಗಿ ಅಪ್ ಹತ್ಕೊಂಡು ಹೋಗೋ ಥರ ಇದೆ. ಎಲ್ಲಿ ನೋಡಿದ್ರು ಗ್ರೀನು, ಜೊತೆಗೆ ಕಾಫಿ ಬೀಜಗಳು, ಕಾಫಿ ಗಿಡಗಳು ತುಂಬಾ. ಇಲ್ಲಿ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಬಂದಿದ್ದೀವಿ. ಎಲ್ಲ ಕಡೆ ಕಾಫಿ ಬೀಜ ಇದೆ. ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಫೆಸಿಲಿಟಿ ಕೂಡ ಇಲ್ಲಿದೆ. ಸೊ ಇಲ್ಲಿಂದ ಈ ಥರ ಸ್ಟೆಪ್ಸು ಸ್ಟಾರ್ಟ್ ಆಗಿದೆ ನೋಡಿ, ಆ ಕಡೆ ಈ ಕಡೆ ಕಾಫಿ ಬೀಜಗಳು. ಮೇಯ್ನಾಗಿ ಏನಂದರೆ, ಈ ಎಡಕಲ್ ಕೇವ್ಸು 1895 ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಫ್ರೆಡ್ ಫಾಸೆಟ್ ಅವರಿಂದ ಇದನ್ನು ಕಂಡುಹಿಡಿಯಲಾಗಿದೆ ಅಂತೆ. ಅವ್ರ ಕಡೆಯಿಂದ ಇದು ಕಂಡು ಬಂದಿದೆ ಅಂತ ಎಲ್ಲ ಹೇಳ್ತಾರೆ. ಒಂದಷ್ಟು ದೂರ ಕರೆಕ್ಟಾಗಿ ಅಗಲವಾದೆಲ್ಲ ಸ್ಟೆಪ್ಸ್ ಇತ್ತು. ಬಟ್ ಇವಾಗ ಇಲ್ಲಿ ಹೋಗ್ಬೇಕಂದ್ರೆ ಚಿಕ್ಕ ಚಿಕ್ಕದು ಈ ಬಂಡೆಗಳನ್ನ ಹಿಡ್ಕೊಂಡು ಸ್ಟೆಪ್ಸ್ ಇದೆ, ಗ್ರಿಪ್ ಇದೆ ಹತ್ತಕ್ಕೆ. ಬಟ್ ಈ ಥರ ಸಣ್ಣದಾಗಿದೆ, ಹುಷಾರಾಗಿ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ನಮಗೆ ವೈನಾಡಲ್ಲಿ ಎಲ್ಲೂ ಜಾಸ್ತಿ ಮಳೆ ಸಿಗಲಿಲ್ಲ. ಇಲ್ಲೂ ಮಳೆ ಜಾಸ್ತಿ ಆದರೆ ಮೇ ಬಿ ಎಂಟ್ರಿ ಕ್ಲೋಸ್ ಮಾಡ್ಬೋದು ಅನಿಸುತ್ತೆ. ಇಲ್ಲಿ ಮಳೆ ಬೀಳ್ತಾ ಇದ್ದಾಗ ತುಂಬ ಸ್ಕಿಡ್ ಆಗ್ಬೋದು, ಅಥವಾ ನೀರು ಜಾಸ್ತಿ ಹರಿತಾ ಇರ್ಬೋದು ಇಲ್ಲೆಲ್ಲ. ಸೊ ಹಾಗಾಗಿ ಮಳೆ ಇಲ್ಲದಿರೋದು ನಮಗೆ ತುಂಬಾ ಅನುಕೂಲ ಆಯಿತು. ಹತ್ತಬೇಕಾದ್ರಂತೂ ಹುಷಾರಾಗಿ ಕೇರ್ಫುಲ್ಲಾಗಿ ಹತ್ತಬೇಕು. ಸ್ವಲ್ಪ ಸ್ಕಿಡ್ ಆದರೂ ತುಂಬ ಕಷ್ಟ ಆಗುತ್ತೆ. ಬಟ್ ಚೆನ್ನಾಗಿದೆ, ಮೆಟ್ಲು ಗ್ರಿಪ್ ಆಗಿದೆ, ಎಲ್ಲ ಹತ್ಕೊಂಡು ಹೋಗ್ಬೋದು. ಈ ಎಡಕಲ್ ಕೇವ್ಸ್ ಎಲ್ಲಿದೆ ಗೊತ್ತಾ? ಎಡಕಲ್ ಕೇವ್ಸು ಅಂಬುಕುಟ್ಟಿ ಬೆಟ್ಟದ ಇಳಿಜಾರ್ನಲ್ಲಿ ಇದೆ. ಮೊದಲು ತುಂಬ ದಿನಗಳ ಹಿಂದೆ ಈ ಎಡಕಲ್ ಕೇವ್ಸ್ನ ಹತ್ತಕ್ಕೆ ತುಂಬಾ ಕಷ್ಟ ಆಗ್ತಿತ್ತಂತೆ. ಸೊ ಆಮೇಲೆ ಕೆಲವೊಂದು ಸ್ಟೆಪ್ಸ್ಗಳನ್ನ ಹಾಕಿದ್ರು ಅಂತ, ಮೇಲೆ ಹತ್ತಲಿಕ್ಕೆ ತುಂಬ ಈಸಿ ಆಯಿತು ಅಂತೆಲ್ಲ ಹೇಳ್ತಾರೆ. ಎಡಕಲ್ಲು ಗುಡ್ಡದ ಮೇಲೆ ಅದು ಕೇಳೋಕ್ಕೆ ಒಂಥರ ವೈಬ್ ಇದೆ. ಸೊ ಮೇಲ್ಗಡೆ ಹೇಗಿದೆ ಅನ್ನೋದು ನಮಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ನಾನು ಆಗಲೇ ಹೇಳಿದ್ನಲ್ಲ, 1900ವರೆಗೂ ಇಲ್ಲೊಂದು ಈ ಥರ ಪ್ಲೇಸ್ ಇದೆ ಅನ್ನೋದು, ಇಲ್ಲೊಂದು ಗುಹೆ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಯಾವುದೇ ರೀತಿ ಐಡಿಯಾ ಇರಲಿಲ್ವಂತೆ, ಯಾರಿಗೂ ಗೊತ್ತೇ ಇರಲಿಲ್ವಂತೆ. 1895 ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಫ್ರೆಡ್ ಫಾಸೆಟ್ ಅವರಿಂದ ಇದನ್ನು ಕಂಡು ಬಂದಿದೆ ಅಂತ ಎಲ್ಲ ಹೇಳ್ತಾರೆ. ಸಣ್ಣ ಸಣ್ಣ ಗುಹೆಗಳು, ಸಣ್ಣ ಸಣ್ಣ ಜಾಗ, ಅದ್ರ ಮಧ್ಯದಲ್ಲಿ ಬಂದರೆ ನಮಗೆ ನೆಕ್ಸ್ಟ್ ಏನು ಸಿಗುತ್ತೆ ಅನ್ನೋ ಐಡಿಯಾ ಇಲ್ಲ. ಬಟ್ ಹೋಗೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ, ಒಂಥರ ಟ್ರಕ್ಕಿಂಗ್ಗಿಂತ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ದೊಡ್ಡ ದೊಡ್ಡ ಬಂಡೆಗಳು, ಫುಲ್ ಒಂದಷ್ಟು ಕಡೆ ಕತ್ಲೆ, ಎಲ್ಲೋ ಮೇಲಿಂದ ತುದಿಲಿ ಬೆಳಕು, ಸ್ವಲ್ಪ ಎಲ್ಲ ಒಂಥರ ಚೆನ್ನಾಗಿದೆ. ಸೊ ಇವಾಗ ಒಂದು ಅರ್ಧದಷ್ಟು ಬಂದಿದ್ದೀವಿ ಅನಿಸುತ್ತೆ ಮೇಲ್ಗಡೆ ಬೆಟ್ಟ ಹತ್ಕೊಂಡು. ಇಲ್ಲಿ ತುಂಬ ಕತ್ಲೆ ಇದೆ, ಬೆಳಕು ಎಲ್ಲೋ ಒಂದು ಸ್ವಲ್ಪ ಇದೆ. ಇವಾಗ ನೋಡಿ ಅಲ್ಲಿ ಸ್ಟೆಪ್ಸ್ಗಳೆಲ್ಲ ಹತ್ತಕ್ಕಾಗಲ್ಲ ಅಂತ ಹಾಕಿರೋದೆಲ್ಲ ಇವಾಗ ನಮಗೆ ಕಾಣಿಸ್ತಾ ಇದೆ. ನಮಗೆ ಸ್ಟೆಪ್ಸ್ ಇದ್ದೇನೆ ಇಷ್ಟೊಂದು ಕಷ್ಟ ಅನಿಸುತ್ತಲ್ಲ, ಸ್ಟೆಪ್ಸ್ ಇಲ್ದಿರ ಮೊದಲೆಲ್ಲ ಹೇಗೆ ನಡ್ಕೊಂಡು ಬರ್ತಾಯಿದ್ರು ಇಲ್ಲಿ ಅಂತ ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ.
ಬಟ್ ಗ್ರಿಪ್ಪಿಂದ ನೀಟಾಗಿ ಇಟ್ಕೊಂಡು ಹೋದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ಹೋಗ್ಬೋದು ಮೇಲ್ಗಡೆ. ಮಳೆ ಜಾಸ್ತಿ ಇರುತ್ತೆ ಅನಿಸುತ್ತೆ. ನೋಡಿ ಇಲ್ಲಿ ಪಾಚಿ ಎಲ್ಲ ಹೇಗೆ ಕಟ್ಟಿದೆ ಮೇಲಿಂದ, ಬಂಡೆಗಳಲ್ಲೇ ಅಲ್ಲೊಂದಷ್ಟು ಗಿಡಗಳು, ಬೇರು ಎಲ್ಲ ಹೇಗೆ ಬೆಳೆದಿದೆ ಇಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಆಚೆ ಫುಲ್ ಬೆಟ್ಟ, ಒಂದು ಗುಹೆ ಒಳಗಡೆ ಬಂದರೆ ಫುಲ್ ಕತ್ಲು, ಇಲ್ಲೋ ಫುಲ್ ಬಂಡೆಕಲ್ಲುಗಳು, ಒಂಥರ ಚೆನ್ನಾಗಿದೆ. ಎಡಕಲ್ಲು ಗುಡ್ಡದ ಮೇಲಂತೂ ಇನ್ನೂ ಹತ್ತಿಲ್ಲ, ಜಸ್ಟ್ ಒಂದು ಹಾಫ್ ಹತ್ತಿರ್ಬೋದು ಅಷ್ಟೇ. ಇದರಿಂದ ಒಳಗಡೆ ಹೋಗಿ ಮೇಲೆ ಹತ್ತಬೇಕು. ಸ್ಟೆಪ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸ್ಟೆಪ್ಸ್ ಮಕ್ಳು ಹತ್ತಕ್ಕಾಗಲಿ ನಾವು ಹತ್ತಕ್ಕಾಗಲಿ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ. ಸ್ಟೆಪ್ಸು ಚೆನ್ನಾಗಿ ಮಾಡಿದ್ದಾರೆ, ಯಾವುದೇ ರೀತಿ ತೊಂದರೆ ಆಗಲ್ಲ ಇದರಿಂದ ಹತ್ತಿದ್ರೆ. ಈ ಸ್ಟೆಪ್ಸ್ ಇಲ್ಲದೆ ಇದ್ದಾಗ ಹೆಂಗೆ ಹತ್ತುತ್ತಾ ಇದ್ರು ಅನ್ನೋದನ್ನು ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಇದೊಂದು ಗುಹೆ, ಇದ್ರೊಳಗಡೆಯಿಂದ ಹಾದು ಇನ್ನೂ ಒಂದಷ್ಟು ಬೆಟ್ಟನ ಹತ್ಕೊಂಡು ಹೋಗಬೇಕು, ಅದಕ್ಕೆ ಇದು ಸ್ಟೆಪ್ಸ್ನ ಮಾಡಿದ್ದಾರೆ. ಎಡಕಲ್ ಅನ್ನೋ ಹೆಸರು ಯಾಕೆ ಬಂತು? ಎಡಕಲ್ ಅಂದರೆ ಮಲಯಾಳಂನಿಂದ ಈ ಒಂದು ಹೆಸರು ಬಂದಿದೆ ಅಂತ ಹೇಳ್ತಾರೆ. ಸೊ ಎಡಕಲ್ ಅಂದರೆ ಮಧ್ಯದಲ್ಲಿ, ಅಂದರೆ ಎರಡು ದೊಡ್ಡ ಬಂಡೆಗಳ ನಡುವೆ ಮಧ್ಯದಲ್ಲಿ ಒಂದು ಬಂಡೆ ಇದೆ. ಎರಡು ಬಂಡೆಗಳ ನಡುವೆ, ಎರಡು ಕಲ್ಲುಗಳ ನಡುವೆ ದೊಡ್ಡದಾದಂಥ ಮಧ್ಯದಲ್ಲಿ ಇನ್ನೊಂದು ಕಲ್ಲಿರೋದನ್ನ ಎಡಕಲ್ ಅಂತ ಕರೀತಾರೆ. ಸೊ ಅದಕ್ಕೆ ಮಲಯಾಳಂನಿಂದ ಈ ಹೆಸರು ಬಂದಿದೆ, ಎಡಕಲ್ ಅನ್ನೋದು ಹೆಸರು ಬಂದಿದೆ ಅಂತ ಹೇಳ್ತಾರೆ. ಸೊ ಒಂದು ದೊಡ್ಡ ಬೆಟ್ಟದೊಳಗಡೆ, ಒಂದು ದೊಡ್ಡ ಗುಹೆ ಒಳಗಡೆಯಿಂದ ಆಚೆ ಬಂದ್ವಿ. ಮತ್ತೆ ಇನ್ನೂ ತುಂಬ ದೂರ ಮೇಲ್ಗಡೆ ನಡ್ಕೊಂಡು ಹೋಗಬೇಕು. ಇಲ್ಲಿ ಹತ್ತಬೇಕಾದ್ರೆ ಸುತ್ತ ದೊಡ್ಡ ಬಂಡೆಗಳಿದೆ, ದೊಡ್ಡ ಕಾಡು. ಈ ಕಾಡಿನ ಮಧ್ಯ ದೊಡ್ಡ ಬಂಡೆಗಳು, ಅದರಲ್ಲಿ ಫುಲ್ ಗ್ರೀನರಿ, ಮರಗಳು, ದೊಡ್ಡ ಮರ, ಅದರಲ್ಲಿ ಇಂಥ ಒಂದು ಸ್ಟೆಪ್ಸ್ಗಳು, ಬಂಡೆಗಳಿನ ಸ್ಟೆಪ್ಸ್ಗಳನ್ನ ಹತ್ತೋದ್ರಲ್ಲಿ ಎಂಥ ಮಜಾ ಇರುತ್ತೆ ಗೊತ್ತಾ. ಒಂದು ಸ್ವಲ್ಪ ದೂರ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದಂಗೆ ಒಂದೊಂದು ವ್ಯೂ ಪಾಯಿಂಟ್ಗಳು. ಎಷ್ಟು ಆ ವ್ಯೂ ಅಂತೂ ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಮುಕ್ಕಾಲಷ್ಟು ಹತ್ತಿದ್ದೀವಿ. ಈ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ 90% ಮೇಲ್ಗಡೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿಂದ ಎಡಕಲ್ಲು ಗುಡ್ಡ, ಅದ್ರ ಒಳಗಡೆ ಆ ಗುಹೆ ಒಳಗಡೆ ಹೋಗಬೇಕು. ಇನ್ನು ಆ ಗುಹೆ ಒಳಗಡೆ ಹೋಗಿಲ್ಲ. ಸೊ ಆಚೆಯಿಂದ ವ್ಯೂ ಅಂತೂ ಸಖತ್ತಾಗಿದೆ. ಹತ್ತಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಜ, ಬಟ್ ತುಂಬ ಅಂತ ಏನು ಕಷ್ಟ ಅನಿಸಲ್ಲ. ನಿಧಾನಕ್ಕೆ ಹತ್ಕೊಂಡು ಬಂದರೆ ಅಂತ ಏನು ರಿಸ್ಕ್ ಏನಾಗಲ್ಲ. ಬಟ್ ರೆಸ್ಟ್ ಮಾಡ್ಕೊಳ್ಳೋಕ್ಕೂ ಅಲ್ಲಲ್ಲಿ ಜಾಗ ಇದೆ. ಕಷ್ಟ ಅಂತ ಏನು ಅನಿಸಲ್ಲ. ಬಟ್ ಎಷ್ಟೇ ಕಷ್ಟ ಆದ್ರೂ ಮೇಲ್ಗಡೆ ಬಂದು ಈ ವ್ಯೂನ ನೋಡಿದ ತಕ್ಷಣ ಎಷ್ಟು ಹತ್ಕೊಂಡು ಬಂದಿದ್ವೋ ಅದನ್ನೆಲ್ಲ ಕಷ್ಟ ಆಗಿರೋದನ್ನೆಲ್ಲ ಮರ್ತೇ ಹೋಗಿರುತ್ತೆ. ಆ್ಯಕ್ಚುಲಿ ಇನ್ನೂ ನಾವು ಗುಹೆ ಒಳಗಡೆ ಹೋಗಿಲ್ಲ, ಬಟ್ ಆಚೆನೇ ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದೇ ಗುಹೆ. ಸೊ ಫಸ್ಟು ಈ ಗುಹೆ ಒಳಗಡೆ ಹೋಗೋಣ ಬನ್ನಿ. ವಾವ್, ಎಷ್ಟು ಸಖತ್ತಾಗಿದೆ ಅಲ್ವಾ ಇದು. ನೋಡಿ, ಈ ಥರ ಸ್ಟೆಪ್ಸ್ ಇಳ್ಕೊಂಡು ಒಳಗಡೆ ಬಂದರೆ ಇದು ಆ್ಯಕ್ಚುಲಿ ಮೇನ್ ಪ್ಲೇಸು, ಮೇನ್ ಪಾಯಿಂಟ್ ಇದು ಎಡಕಲ್ಲು ಗುಡ್ಡದ ಮೇಲೆ. ಆ್ಯಕ್ಚುಲಿ ಮೇನಾಗಿ ಹೇಳ್ಬೇಕಂದ್ರೆ ಮನುಷ್ಯನ ಒಂದು ಕಲಾಕೃತಿಗಳು, ಈ ಅನಿಮಲ್ಸ್ದು ಚಿತ್ರ, ಒಂದು ವೀಲ್ದು, ಯಾವುದೇ ರೀತಿ ಈ ಥರ ಚಿತ್ರಗಳನ್ನ ಹೊಂದಿರೋ ದಕ್ಷಿಣ ಭಾರತದಲ್ಲೇ ಏಕೈಕ ಜಾಗ ಇದಂತೆ. ನಿಮ್ಗೆ ಇಲ್ಲಿರೋ ಅಂಥ ಲಿಪಿಗಳು, ಚಿತ್ರ ಇದೆಲ್ಲ ತೋರಿಸ್ತೀನಿ. ಇದೆಲ್ಲ ಯಾವಾಗಲೂ ಗೊತ್ತಾ, ಕ್ರಿಸ್ತಪೂರ್ವ ಸುಮಾರು 6000 ವರ್ಷಗಳ ಹಿಂದೆದಂತೆ ಇದು. ನಿಜವಾಗ್ಲೂ ಈ ಪ್ಲೇಸ್ ಅಂತೂ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಬಂಡೆಗಳಂತೂ ಎಷ್ಟು ಉದ್ದಕ್ಕೆ, ಆ ಎರಡು ಕಲ್ಲುಗಳ ಮಧ್ಯ, ಎಡಕಲ್ಲು ಗುಡ್ಡದ ಮೇಲೆ ನೋಡಿ, ಆ ಮಧ್ಯದಲ್ಲಿ ಆ ಕಲ್ಲು ಹೇಗೆ ಅಲ್ಲಿದೆ ಅಂತ. ಫುಲ್ಲು ಕತ್ತಲಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಆ ಬೆಳಕು ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ. ಅಲ್ಲಿ ಆ ಮರಗಳೆಲ್ಲ ಕಾಣಿಸ್ತಾ ಇದೆ ಸ್ವಲ್ಪ. ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಇಲ್ಲಿ ನೋಡಿ, ಇಲ್ಲೆಲ್ಲ ಬರೆದಿದ್ದಾರಲ್ಲ, ಇದೆಲ್ಲ ಯಾವಾಗ ಅಂದರೆ ಸುಮಾರು 6000 ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 6000 ವರ್ಷಗಳ ಹಳೇದಂತೆ ಇದೆಲ್ಲ ಬರೆದಿರೋದು. ನಾನು ಆಗಲೇ ಹೇಳಿದ್ನಲ್ಲ, ಈ ಥರ ಚಕ್ರ, ಮಾನವನ ಆಕೃತಿ, ಏನೇನೋ ಕೆಲವೊಂದು ಸಿಂಬಲ್ಸ್ ಎಲ್ಲ ಇರೋದು ದಕ್ಷಿಣ ಭಾರತದಲ್ಲೇ ಏಕೈಕ ಜಾಗ ಇದು. ಒಂದು ಗುಹೆಯಲ್ಲಿ ಅಷ್ಟು 1000 ವರ್ಷಗಳ ಹಿಂದೆ ಮನುಷ್ಯರು ವಾಸವಾಗಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ. ನಾವೇನೋ ತುಂಬ ಈಸಿಯಾಗಿ ಸ್ಟೆಪ್ಸ್ಗಳೆಲ್ಲ ಹಾಕಿದ್ರು, ಅರೇಂಜ್ ಮಾಡಿದ್ರು, ನೀಟಾಗಿ ಹತ್ತಿದ್ವಿ, ನೀಟಾಗಿ ಇಳ್ಕೊಂಡು ಬಂದ್ವಿ. ಬಟ್ ಮೊದಲೆಲ್ಲ ಹೆಂಗೆ ಬರ್ತಾಯಿದ್ರು ಇಲ್ಲಿ, ಯಾವ ಥರ ಇರ್ತಾಯಿದ್ರು ಇಲ್ಲಿ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಎರಡು ಕಲ್ಲುಗಳ ಮಧ್ಯೆ ಒಂದು ಕಲ್ಲು ಸಿಕ್ಕಾಕೊಂಡಿರೋ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಅಲ್ವಾ ಇದನ್ನು ಎಡಕಲ್ಲು ಅಂತ ಕರೆಯೋದು. ನಾವು ಈ ಎಡಕಲ್ಲು ಗುಡ್ಡದ ಮೇಲೆ ಹತ್ತೋವರೆಗೂ ಸ್ವಲ್ಪನೂ ಮಳೆ ಇರಲಿಲ್ಲ. ನಾವು ಹತ್ತಿದ ಮೇಲೆ ಈ ಗುಹೆ ಒಳಗಡೆ ಬಂದು ಸೇರ್ಕೊಂಡ್ಮೇಲೆ ಸ್ವಲ್ಪ ಮಳೆ ಆಯ್ತೈತೆ ನೋಡಿ. ಅದರ ಅನುಭವನೂ ತುಂಬ ಚೆನ್ನಾಗಿ ಆಯ್ತೈತೆ. ಸುಮಾರು 6000 ವರ್ಷಗಳ ಹಿಂದೆನೇ ಈ ಥರ ಎಲ್ಲ ಚಿತ್ರ ಬರೆದಿದ್ರ, ಯಾವ ಥರ ಬರೆದಿದ್ದಾರೆ ಅಲ್ಲಿ. ವೀಲ್ ಚಿತ್ರ, ಮನುಷ್ಯನ ಚಿತ್ರ, ಎಷ್ಟೊಂದು ಉಪಕರಣಗಳಿರುತ್ತಲ್ಲ ಅದ್ರ ಚಿತ್ರಗಳು ನೋಡಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮನುಷ್ಯನ ಚಿತ್ರ ನೋಡಿ, ಅಲ್ಲಿ ಯಾವ ಥರ ಕಾಣ್ತಿತ್ತು ಅಂದರೆ ತುಂಬ ನೀಟಾಗಿ ನೋಡಿದ್ರೆ ಅದೆಲ್ಲ ಗೊತ್ತಾಗ್ತಾ ಇದೆ. ಕ್ರಿಸ್ತಪೂರ್ವದಲ್ಲೇ ಇವರು ಇಷ್ಟೆಲ್ಲ ಮಾಡಿದರು, ಇಲ್ಲೆಲ್ಲ ಮನುಷ್ಯರು ವಾಸವಾಗಿದ್ದರು. ಇಷ್ಟೊಂದು ದೊಡ್ಡ ಬೆಟ್ಟಗಳನ್ನ ಈ ಕೇವ್ಸ್ಗಳಲ್ಲಿ ಹಿಂಗೆಲ್ಲ ವಾಸ ಆಗಿದ್ರು ಅಂತ ಕೇಳೋಕ್ಕೆ ಇದೊಂದು ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಮಾತ್ರ ಬಂದು ನೋಡೋಕ್ಕೆ.
ಮೊದಲೆಲ್ಲ ಹೇಳಿದ್ನಲ್ಲ ವಯಸ್ಸಾಗಿರೋರು ಕೆಲವರಂತೂ ಇಲ್ಲಿ ಬಂದು ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಿತ್ತಂತೆ. ಬಟ್ ಇವಾಗ ಈ ಒಂದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದರೆ ಎಲ್ಲರೂ ಬಂದು ಆರಾಮಾಗಿ ಇದನ್ನು ನೋಡ್ಬೋದು. 45 ಮಿನಿಟ್ಸ್ ಬೇಕಾಗುತ್ತೆ ಮೇ ಬಿ ಇಲ್ಲಿಗೆ ಕರೆಕ್ಟಾಗಿ ರೀಚ್ ಆಗೋಕ್ಕೆ. 45 ಮಿನಿಟ್ಸ್ ಟು 1 ಅವರ್ ಬೇಕಾಗುತ್ತೆ. ನಾವು ರೆಸ್ಟ್ ಮಾಡ್ಕೊಂಡು ಬರ್ತೀವಿ ಅಂದ್ರೂ 1 ಅವರ್ ಸಾಕು, ನಾವು ಆರಾಮಾಗಿ ಬಂದು ಇದನ್ನು ರೀಚ್ ಆಗಿ ಇದನ್ನೆಲ್ಲ ನೋಡ್ಬೋದು. ಆ್ಯಕ್ಚುಲಿ ನಾವಿವಾಗ ಗುಹೆ ಒಳಗಡೆ ಇರೋದು, ಹೊರಗಡೆ ಆಗಲಿ ಒಳಗಡೆ ಆಗಲಿ ಎಲ್ಲೂ ಪ್ಲಾಸ್ಟಿಕ್ ಅದು ಇದು ಎಲ್ಲ ಎಸ್ತಿ ಏನೂ ಗಲೀಜು ಮಾಡಿಲ್ಲ, ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಕೇವ್ಸ್ ಒಳಗಡೆ ಹೋದ್ಮೇಲೆ ಮಳೆ ಅಂತೂ ಸ್ವಲ್ಪ ಜೋರಾಗಿ ಬರ್ತಾಯಿತ್ತು. ಸೊ ಹಂಗಾಗಿ ನಾವು ಅಲ್ಲೇ ಇದ್ದು ನೀಟಾಗಿ ಇನ್ನೊಂದು ಸಲ ಎಲ್ಲ ನೋಡಿಕೊಂಡು ಅಲ್ಲೇ 1 ಅವರ್ 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೇ ತುಂಬ ಚೆನ್ನಾಗಿತ್ತು. ಈ ಕೇವ್ಸ್ಗೆ ಹೋಗೋಕ್ಕೆ ಇನ್ನೊಂದು ವಿಶೇಷ ಏನಂದರೆ ಹೋಗೋಕ್ಕೆ ಬೇರೆ ದಾರಿ ಇದೆ, ಬರೋಕ್ಕೆ ಬೇರೆ ದಾರಿ ಇದೆ. ಅದು ಸಣ್ಣ ದಾರಿ ಇರೋದ್ರಿಂದ ಒಬ್ಬರು ಹೋಗ್ತಾ ಇದ್ರೆ ಇನ್ನೊಬ್ರು ಆ ಕಡೆಯಿಂದ ಹೋಗಿರೋರು ಬರೋಕ್ಕಾಗಲ್ಲ ಅಂತ ಬರೋದಕ್ಕೇ ಬೇರೆ ಸಪ್ರೇಟಾಗಿ ದಾರಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಈ ದಾರಿ ಅಂತೂ ನೀಟಾಗಿದೆ, ಕ್ಲೀನಾಗಿ ಸ್ಟೆಪ್ಸ್ ಎಲ್ಲ ಹಾಕಿ ಆರಾಮಾಗಿ ಕಂಫರ್ಟಾಗಿ ಅವರು ಇಳಿಬೋದು. ಆ ಥರ ಎಲ್ಲ ನೀಟಾಗಿ ಸ್ಟೆಪ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ನಿಜವಾಗ್ಲೂ. ಮೊದಲು ಹತ್ತಕ್ಕೆ ಇಳಿಯೋಕ್ಕೆ ಒಂದೇ ದಾರಿ ಇದ್ದಿದ್ದರಿಂದ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಅನಿಸುತ್ತೆ. ಆಮೇಲೆ ಈ ಥರ ಮಾಡಿರೋದ್ರಿಂದ ಹತ್ತವರು ಆ ಕಡೆಯಿಂದ ಹತ್ಬೋದು, ಇಳಿಯೋರು ಈ ಕಡೆಯಿಂದ ಇಳಿಬೋದು. ಸೊ ಯಾವುದೇ ರೀತಿ ತೊಂದರೆ ಆಗಲ್ಲ. ಕಂಪ್ಲೀಟ್ ನೋಡಿ ಇದೇ ಥರ ಸ್ಟೆಪ್ಸ್ ಮಾಡಿದ್ದಾರೆ. ಸೊ ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸಿದ್ರು ಅಂದರೆ ಅದನ್ನು ಗ್ರಿಪ್ ಇದೆ, ಆ್ಯಕ್ಚುಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇಳಿಯೋವಾಗಂತೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಇಳಿಬೋದು. ಸೊ ಅದರಲ್ಲೂ ಇಳಿಯೋವಾಗಂತೂ ನೇಚರ್ ವ್ಯೂ ಸಖತ್ತಾಗಿರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ವ್ಯೂ ಸಿಗ್ತಾ ಇರುತ್ತೆ. ಆ ಬಂಡೆ, ದೊಡ್ಡ ಬಂಡೆ, ಕಾಡು, ಅದ್ರ ಮಧ್ಯೆ ನಮಗೆ ಈ ತುಂತುರು ಮಳೆ, ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಜನನೂ ಸ್ವಲ್ಪ ಕಮ್ಮಿ ಇದ್ದರು, ಯಾವುದೇ ರೀತಿ ಕ್ರೌಡು ರಶ್ಶು ಆ ಥರ ಏನೂ ಅನಿಸಿಲ್ಲ ನಮಗೆ. ಒಂಥರ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ನ ಅಂತೂ ನಾವು. ಎಡಕಲ್ಲು ಗುಡ್ಡದ ಮೇಲೆ ಹೋಗಿ ಆ ಗುಡ್ಡದ ಮೇಲೆ ನಿಂತ್ಕೊಂಡು ನೋಡಿದಾಗ ಆಗಿದ್ದು ಖುಷಿ ಮಾತ್ರ ಸಖತ್ತಾಗಿತ್ತು. ಅದರಲ್ಲೂ ಈ ಹಕ್ಕಿಗಳಂತೂ, ಹಕ್ಕಿಗಳ ಸೌಂಡು, ಮಳೆ ಜೊತೆಗೆ ಹಕ್ಕಿ ಸೌಂಡು ಸೈಲೆಂಟಾಗಿತ್ತು. ಈ ಕೇರಳದಲ್ಲಿ ನಾವು ನೋಡಿದ್ದು ಕಡಿಮೆ ಪ್ಲೇಸಸ್ಸೇ. ಏನು ಎನ್ನ ಊರು ನೋಡಿದ್ವಿ, ಒಂದು ವ್ಯೂ ಪಾಯಿಂಟ್ ನೋಡಿದ್ವಿ ಎಡಕಲ್ಲು ಗುಡ್ಡದ ಮೇಲೆ. ಈ 3 ಪ್ಲೇಸು ಕೂಡ ತುಂಬಾ ಇಷ್ಟ ಆಯಿತು. ನಾವು ಟೈಮ್ ಸ್ಪೆಂಡ್ ಇಲ್ಲೇ ಜಾಸ್ತಿ ಹೊತ್ತು ಮಾಡಿದ್ವಿ, ಬೇರೆ ಕಡೆ ಹೋಗಿ ಕವರ್ ಮಾಡ್ಬೋದಾಗಿತ್ತು. ಬಟ್ ಇನ್ನೊಂದು ಸಲ ಆದರೆ ಹೋಗೋಣ, ಇರೋ ಪ್ಲೇಸ್ನ ನೀಟಾಗಿ ನೋಡೋಣ ಅಂದ್ಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿತ್ತು ಮಾತ್ರ. ನಾನು ಎಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರು, ಎಷ್ಟೇ ಹೇಳಿದ್ರು ಅದನ್ನು ನೋಡಿದಾಗ ಆಗೋ ಅನುಭವ, ಒಂದು ನಿಮ್ಗೆ ಆಗೋ ಒಂದು ರಿಫ್ರೆಶ್ಮೆಂಟು ಯಾರಿಂದನೂ ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಟೈಮ್ ಆದಾಗ ಟೈಮ್ನ ಮಾಡಿಕೊಂಡು ಒಂದು ಸಲ ಎಲ್ಲ ಕಡೆ ವಿಸಿಟ್ ಕೊಡಿ. ಇಲ್ಲಿಗೆ ಅಂತ ಅಲ್ಲ, ಯಾವುದೇ ಪ್ಲೇಸ್ ಆಗಿರ್ಬೋದು, ಆ ಒಂದು ಪ್ಲೇಸ್ಗೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ, ಅದರದ್ದೇ ಆದ ಹಿಸ್ಟರಿ ಇರುತ್ತೆ. ಸೊ ತಿಳ್ಕೊಂಡು ಹೋಗಿ ನೋಡಿ ಎಂಜಾಯ್ ಮಾಡಿ. ಏನು ನಮ್ಮ ಅದೃಷ್ಟನೋ ಗೊತ್ತಿಲ್ಲ, ಎಡಕಲ್ ಕೇವ್ಸ್ ನೋಡಿಕೊಂಡು ರಿಟರ್ನ್ ಹೋಗ್ಬೇಕಾದ್ರೆ ನಾವು ಆನೆ ಕೂಡ ನೋಡಿದ್ವಿ. ಕಾಡಲ್ಲಿ ಆನೆ ಕೂಡ ನೋಡಿದ್ವಿ. ಅದೊಂದು ಅದ್ಭುತ. ಇದೇ ವಿಡಿಯೋದಲ್ಲಿ ನಿಮ್ಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ಅದ್ರ ಬಗ್ಗೆ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡಿ, ಇವಾಗ ಮುಗಿಸ್ಕೊಂಡು ಎಕ್ಸಿಟ್ ಆಗ್ತಾ ಇದ್ದೀವಿ. ಎಕ್ಸಿಟಲ್ಲಿ ಈ ಥರ ಇದೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಬೋರ್ಡಲ್ಲಿ ವಯನಾಡಲ್ಲಿ ಯಾವ್ಯಾವುದು ಬೆಸ್ಟ್ ಪ್ಲೇಸಸ್ಸು, ಟೂರಿಸ್ಟ್ ಪ್ಲೇಸಸ್ ಇದೆ ಅಂತೆಲ್ಲ ಹಾಕಿದ್ದಾರೆ. ಸೊ ನಮ್ಗೆ ಎಷ್ಟಾಗುತ್ತೆ, ನಾವು ಒಂದು 3 ಪ್ಲೇಸ್ ನೋಡಿದ್ದು, 3 ಪ್ಲೇಸ್ ಕವರ್ ಮಾಡಿದ್ದು. 3 ಪ್ಲೇಸು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಸ್ಟೆಪ್ಸ್ ಏನೋ ಇಳ್ಕೊಂಡು ಬಂದುಬಿಟ್ವಿ. ಸ್ಟೆಪ್ಸ್ ಇಳಿದ್ಮೇಲೆ ಮತ್ತೆ ನೆಕ್ಸ್ಟು ನಾವು ಪಾರ್ಕಿಂಗ್ ಹತ್ರ ಹೋಗೋಕ್ಕೆ ತುಂಬಾ ಡಿಸ್ಟೆನ್ಸ್ ಇದು. ಅದು ಹೇಗಿದೆ ಅಂದರೆ ಸ್ಟ್ರೈಟ್ ರೋಡ್ ಇಲ್ಲ, ಅದು ಸ್ವಲ್ಪ ಡೌನಾಗಿ ರೋಡ್ ಇರೋದ್ರಿಂದ ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಒಂಥರ ಮಳೆ ಬೇರೆ ಬೀಳ್ತಾ ಇತ್ತು. ಬಟ್ ಆದ್ರೂ ಒಂಥರ ಅನುಭವ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ನೋಡಿಕೊಂಡು ಆಚೆ ಬಂದು ಟೀ ಕಾಫಿ ಕುಡ್ಕೊಂಡು ಮೈಸೂರು ಕಡೆ ಹೊರಟ್ವಿ. ನಾವು ಎಡಕಲ್ಲಿಂದ ಹೊರಟು ಬಂಡೀಪುರ ನ್ಯಾಷನಲ್ ಪಾರ್ಕು, ಗುಂಡ್ಲುಪೇಟೆ, ನಂಜನಗೂಡು ರೂಟಲ್ಲಿ ಬಂದು ಮೈಸೂರು ಸೇರ್ಕೊಂಡ್ವಿ. ಸೊ ನಾವು ಬಂಡೀಪುರ ನ್ಯಾಷನಲ್ ಪಾರ್ಕಿಗೆ ಬಂದಾಗ ಒಂದಷ್ಟು ಅನಿಮಲ್ಸ್ನ ನೋಡಿದ್ವಿ. ಸಖತ್ತಾಗಿತ್ತು ಮಾತ್ರ ನಿಜವಾಗ್ಲೂ. ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲಿ ಎಂಟ್ರಿಲೇ ಎಲ್ಲ ರೂಲ್ಸ್ ಎಲ್ಲ ನೋಡಿದ್ವಿ. ಕಾರೆಲ್ಲೂ ನಿಲ್ಲಿಸಬಾರ್ದು, ಸೌಂಡ್ ಮಾಡಬಾರ್ದು ಅಂತ. ನಾವು ಹಾಗೆ ಕಾರೆಲ್ಲೂ ನಿಲ್ಲಿಸ್ದಿರ, ಸೌಂಡ್ ಮಾಡ್ದಿರ ಮಾಮೂಲಿ ಬರ್ತಾ ಇದ್ವಿ. ನಮ್ಮ ಅದೃಷ್ಟ ತುಂಬ ಚೆನ್ನಾಗಿರೋದಕ್ಕೆ ನಾವು ಬರ್ತಾ ಇರಬೇಕಾದ್ರೆ ಒಂದು ದೊಡ್ಡ ಆನೆನ ನೋಡಿದ್ವಿ.
ಹಬ್ಬ ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ. ಅದು ನೋಡಿದ ಕ್ಷಣ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ಫಸ್ಟ್ ಟೈಮು ಕಾಡಲ್ಲಿ ಆನೆನ ನೋಡಿದ್ರೆ ಎಷ್ಟು ಖುಷಿ ಆಯಿತು ಅಂದರೆ, ನಾವು ಎಲ್ಲೂ ಕಾರ್ ನಿಲ್ಲಿಸಿಲ್ಲ, ಮೂವ್ ಆಗ್ತಾನೆ ಇದ್ವಿ. ನಾವು ಏನಾದರೂ ಪ್ರಾಣಿ ಸಿಗುತ್ತೆ ಅಂತ ಕಾರಲ್ಲಿ ಸೈಡಲ್ಲಿ ನೋಡ್ತಾನೇ ಹೋಗ್ತಾ ಇದ್ವಿ. ಸೊ ಒಂದು ಟೈಮಲ್ಲಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಮೂಮೆಂಟು ನಮಗೆ ದೊಡ್ಡ ಒಂದು 7-8 ಆನೆಗಳಂತೂ ಅಲ್ಲಿ ಕಾಣಿಸ್ತು. ಸೊ ಅವಾಗ ನೋಡಿದ್ವಿ, ಸಖತ್ತು ಖುಷಿ ಆಯಿತು. ಸೊ ಬಂಡೀಪುರ ನ್ಯಾಷನಲ್ ಫಾರೆಸ್ಟಲ್ಲಿ ನೋಡಿ, ಅಲ್ಲಿ ಎಷ್ಟು ಆನೆಗಳಿತ್ತು ಅಂದರೆ ಅಲ್ಲಿ. ಸೊ ನಾವು ಕಾರೆಲ್ಲೂ ನಿಲ್ಲಿಸಲಿಲ್ಲ, ಮೂವ್ ಮಾಡಿಕೊಂಡೇ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು ಸಖತ್ತು. ಅಲ್ಲೊಂದು ಕಡೆ ನೋಡ್ಕೊಂಡು ಹಾಗೆ ಬರ್ತಾಯಿದ್ವಿ. ಮತ್ತು ಇಲ್ಲಿ ಒಂದು ಆನೆ ಮರಿ ಮಾತ್ರ ಅಲ್ಲಿ ನಿಂತಿತ್ತು. ಅದನ್ನು ನೋಡಿ ಕೂಡ ಸಖತ್ತು ಖುಷಿ ಆಯಿತು. ಬಟ್ ಆಲ್ರೆಡಿ ಕತ್ಲೆ ಆಗ್ತಾಯಿತ್ತು. ನಿಜವಾಗ್ಲೂ ನಾವು ಆನೆ ನೋಡಿದ್ದು ಇದು ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಹಂಗೆ. ಅದು ಎಕ್ಸ್ಪೆಕ್ಟೇಷನ್ ಎಲ್ಲ ಸಿಗುತ್ತಾ ಸಿಗಲ್ಲ ಅಂದ್ಕೊಂಡೆ ಕಾರಲ್ಲಿ ನೋಡ್ಕೊಂಡು ಬರ್ತಾಯಿದ್ವಿ. ಬಟ್ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಕೇರಳಗೆ ಹೋದ್ವಿ, ವಯನಾಡ್ಗೆ ಹೋದ್ವಿ. ಅಲ್ಲೊಂದಷ್ಟು ಪ್ಲೇಸ್, ಒಂದು 2-3 ಪ್ಲೇಸ್ನ ನೋಡಿದ್ವಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಹೇಳಿದ್ದೀನಿ. ಫ್ರೀ ಆದಾಗ ಫ್ರೀ ಮಾಡಿಕೊಂಡು ಒಂದು ರಿಫ್ರೆಶ್ಮೆಂಟ್ಗೋಸ್ಕರ ಹೋಗ್ಬಿಟ್ಟು ಬನ್ನಿ. ಸೊ ನನ್ನ ಈ ಒಂದು ಟ್ರಿಪ್ದು ಜರ್ನಿ ನಿಮಗೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ವೆರಿ ಸೂನ್. Until that, bye bye.